ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಜೊತೆ ಮುಂದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲದೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡ್ಬೋದು. ಓಕೆ, ಹಾಗೆ ಯಂತ್ರವನ್ನು ಕೂಡ ಬಳಸೋರು ಪಡ್ಕೊಬೇಕು ಅಂತ ಇದ್ದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋ ಟು ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ಯಾವ ವ್ಯಕ್ತಿ ಬಗ್ಗೆ ನೀವಿಲ್ಲಿ ರೀಡಿಂಗ್ನ ಚೆಕ್ ಮಾಡ್ತಾ ಇದ್ದೀರಾ, ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿ ಫೋಟೋನ ನೆನಪಿಸ್ಕೊಳ್ಳಿ. ಅವ್ರ ಹೆಸರನ್ನ 3 ಬಾರಿ ಹೇಳಿ. ಅವ್ರ ಫೋಟೋ ಇದ್ರೂ ಕೂಡ ನೋಡ್ಬೋದು. ಓಕೆ, ಎಸ್, ಅವ್ರ ಜೊತೆ ಮುಂದಿನ ಫ್ಯೂಚರ್ ಹೇಗಿರುತ್ತೆ ಚೆಕ್ ಮಾಡೋಣ. ಓಕೆ, 2 of Swords. Wow, 10 of Pentacles. Knight of Cups. So beautiful. 5 of Cups ಬರ್ತಿದೆ. Okay, Page of Wands. The Moon. 2 of Wands. ಒಂದು ನಿಮಿಷ. Yes. Ace of Pentacles. The Fool ಕಾರ್ಡ್ ಬರ್ತಾ ಇದೆ. ನೈಸ್. ಜಡ್ಜ್ಮೆಂಟ್ ಕಾರ್ಡ್. ದ ಸ್ಟಾರ್. ಬಾಟಮ್ ಆಫ್ ದ ಕಾರ್ಡ್. ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಹಾಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಓಕೆನಾ. ಇಲ್ಲಿ ಓವರ್ ಆಲ್ ಆಗಿ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದರಲ್ಲಿ ಬರುವಂಥ ಪ್ರತಿಯೊಂದು ಎನರ್ಜೀಸು ನಿಮಗೆಲ್ಲರಿಗೂ ಮ್ಯಾಚ್ ಆಗಬೇಕಂತ ಇಲ್ಲ. ಓಕೆನಾ. ನಿಮ್ಮ ಒಂದು ಸಿಚುವೇಶನಿಗೆ ಹಾಗೆ ನಿಮಗೆ ಯಾವ್ದು ಎನರ್ಜಿ ನಿಮಗೆ ಏನು ರೆಸನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಬೇಕಾಗತ್ತೆ. ಓಕೆನಾ. ಓವರ್ ಆಲ್ ಆಗಿ ರೀಡಿಂಗಲ್ಲಿ ಬರುವಂಥದ್ದು ಎಲ್ಲದೂ ಕೂಡ ನಿಮಗೆ ಅಂತಲೇ ಇರಲ್ಲ. ಓಕೆನಾ. ಸೊ ಇಲ್ಲಿ ಬೇರೆ ಸೋಲಿಗೂ ಕೂಡ ಕನೆಕ್ಟ್ ಆಗುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಇರುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೋಡಿದಾಗ ಇಲ್ಲಿ ನೀವು ಮತ್ತು ನಿಮ್ಮ ಪರ್ಸನ್ ಯಾರಿದ್ದೀರಾ ಅಲ್ವಾ, ನೀವಿಬ್ರು ತುಂಬಾ ಡೀಪ್ ಕನೆಕ್ಷನ್ ಇದೆ, ನಿಮ್ಮಿಬ್ಬರ ಮಧ್ಯೆ ಒಂದು ಡೀಪ್ ಕನೆಕ್ಷನ್ ಇದೆ. ಹಾಗೆಯೇ ಇಲ್ಲಿ ನಿಮ್ಮ ಎನರ್ಜಿಗಾಗಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರು ಅಂದರೆ ಒಬ್ಬರ ಮೇಲೊಬ್ಬರು ತುಂಬಾ ಭರವಸೆಗಳನ್ನ ಇಟ್ಕೊಂಡಿರುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ತುಂಬ ಭಾವನಾತ್ಮಕ ಅಂದರೆ ಫೀಲಿಂಗ್ಸ್ ಇರುವಂಥದ್ದು ಜಾಸ್ತಿ ಕಾಣಿಸ್ತಿದೆ. ಇಲ್ಲಿ ಫೀಲಿಂಗ್ ಓರಿಯೆಂಟೆಡ್ ಆಗಿರುವಂಥ ವ್ಯಕ್ತಿತ್ವ ನಿಮ್ಮದು ಅಥವಾ ನಿಮ್ಮ ಪರ್ಸನ್. ಇಲ್ಲ ಅಂತೇಳಿ ನೀವಿಬ್ರು ಎಮೋಷ್ನಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಫೀಲಿಂಗ್ ಆಗಿರ್ಬೋದು ಅಥವಾ ಸಮಥಿಂಗ್ ಈ ಪ್ರೀತಿನ ಉಳಿಸ್ಕೊಳ್ಳೇಬೇಕು ಅನ್ನೋಂಥ ಒಂದು ಹಠ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಜೊತೆಗೆ ಓಕೆ, ಓವರ್ ಆಲ್ ನೋಡಿದಾಗ ನಿಮ್ಮ ಪರ್ಸನ್ ಜೊತೆಗೆ ನಿಮ್ಮ ಜೊತೆಗೆ ನಿಮ್ಮ ಪರ್ಸನ್ ಡೀಪ್ ಕನೆಕ್ಷನ್ ಇದೆ. ನಿಮ್ಮಿಬ್ಬರ ಮಧ್ಯೆ ಒಂದು ಫೀಲಿಂಗ್ ಇರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಡೀಪ್ ಆಗಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಭಾವನಾತ್ಮಕ ಸಂಪರ್ಕ. ಓಕೆನಾ. ಸೊ ಇದು ಜಾಸ್ತಿ ಇದೆ ಅನ್ನೋವಂಥದ್ದು ಇಲ್ಲಿ ಫಸ್ಟ್ ಬರ್ತಿರೋಂಥ ಮೆಸೇಜ್ ಆಗಿದೆ. ಓಕೆನಾ. ಆ್ಯಂಡ್ ಇಲ್ಲಿ ಇನ್ನೊಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇರುವಂಥದ್ದು, ಓಕೆ, ಈಗ ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ಓಕೆನಾ. ಇಲ್ಲಿ ದ ಮೂನ್ ಕಾರ್ಡ್ ಬರ್ತಿರೋದ್ರಿಂದ ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ಇಲ್ಲಿ ನೀವಿಬ್ಬರಲ್ಲಿ ಯಾರೊಬ್ರು ತುಂಬ ಕನ್ಫ್ಯೂಷನಲ್ಲಿ ಇರೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದರೆ ಮುಂದೆ ಯಾವ ರೀತಿ ಇರ್ಬೋದು ಫ್ಯೂಚರ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲ ಅಂತ ಹೇಳಿದ್ರೆ ಮುಂದೆ ದಾರಿ ಏನು, ಮುಂದೆ ಹೆಜ್ಜೆ ಯಾವ ರೀತಿ ಇಡಬೇಕು ಈ ಒಂದು ಪರ್ಸನ್ ಜೊತೆಗೆ. ನೆಕ್ಸ್ಟು ಇಲ್ಲಿ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಜೊತೆಗೆ ನಿಮಗೆ ಒಂದು ಸ್ಪಷ್ಟತೆ ಇಲ್ಲ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮಗೆ ಸ್ಪಷ್ಟತೆ ಅನ್ನೋದು ಕ್ಲಾರಿಟಿಯಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ.
ಕ್ಲಾರಿಟಿನೇ ಇಲ್ಲ ಈ ವ್ಯಕ್ತಿ ಬಗ್ಗೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದ್ರೆ ಈ ವ್ಯಕ್ತಿ ಬಗ್ಗೆ ಸ್ವಲ್ಪ ಡೌಟ್ ಪಡ್ತಿರ್ಬೋದು, ಅಥವಾ ಆ ವ್ಯಕ್ತಿ ನಿಮಗೆ ಡೌಟ್ ಬರೋ ಹಾಗೆ ನಿಮ್ಮ ಹತ್ರ ವರ್ತಿಸ್ತಾ ಇರಬಹುದು. ಸಮಥಿಂಗ್ ನಿಮ್ಮ ಪರ್ಸನ್ ಜೊತೆಗೆ ಒಂದು ಆ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದು, ಯಾವ ರೀತಿ ಮುಂದೆ ಹೆಜ್ಜೆ ಹಾಕಬೇಕು ಇವ್ರ ಜೊತೆಗೆ ಅನ್ನೋಂಥ ಒಂದು ಸ್ಪಷ್ಟತೆನೇ ಕೂಡ ಇಲ್ಲಿ ಇಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಬಟ್ ನೀವಿಬ್ರು ಕನೆಕ್ಷನ್ ಇಲ್ಲಿ ಎಮೋಷನಲಿ ಕನೆಕ್ಷನ್ ಆಗಿದ್ರು ಕೂಡ, ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಮಧ್ಯೆ ಒಂದು ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನ್ಗಿರ್ಬೋದು ಎರಡೆರಡು ದಾರಿ ಅಂತ ಹೇಳಿದ್ರೆ ಎರಡೆರಡು ಆಪ್ಷನ್ಸ್ ಇರುವಂಥದ್ದು, ಅಥವಾ ಎರಡು ದಾರಿಗಳ ನಡುವೆ ಒಂದು ಏನನ್ನ ಆರಿಸ್ಕೊಬೇಕು, ಇದನ್ನ ಯಾವ್ದನ್ನ ಬಿಡಬೇಕು ಅನ್ನೋ ಗೊಂದಲ ಇರಬಹುದು. ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ಯಾವ ದಾರಿಗೆ ಹೋದ್ರೆ ನನಗೆ ಒಳ್ಳೇದಾಗತ್ತೆ, ಅಥವಾ ಈ ವ್ಯಕ್ತಿನ ನಿಜವಾಗ್ಲೂ ಟ್ರಸ್ಟ್ ಮಾಡ್ಬೇಕಾ, ಅಥವಾ ಸಮಥಿಂಗ್ ಇಲ್ಲಿ ಎರಡೆರಡು ಆಪ್ಷನ್ಸ್ ಇರುವಂಥದ್ದು, ಎರಡು ದಾರಿ ಇರುವಂಥದ್ದು, ಯಾವ್ದ್ರಲ್ಲಿ ನಾನು ಆರಿಸ್ಕೊಬೇಕು, ಯಾವ್ದ್ರಲ್ಲಿ ನಾನು ಹೋಗ್ಬೇಕು, ಯಾವ ವ್ಯಕ್ತಿ ಬಗ್ಗೆ ಮುಂದುವರಿಸ್ಬೇಕು ಅಂತನೋ, ಸಮಥಿಂಗ್ ಇಲ್ಲಿ ಎಕ್ಸ್ ಪರ್ಸನ್ ಇರ್ಬೋದು, ನಿಮ್ಮ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಯಾರಾದ್ರೂ ಒಬ್ರು ಪರ್ಸನ್ ನೀವು ತುಂಬಾ ಇಷ್ಟಪಡ್ತಿರ್ಬೋದು, ಅಥವಾ ಜಾಬ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಯಾವುದೋ ಒಂದು ಎರಡು ಆಪ್ಷನ್ ಇಟ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ನೀವು ಹಾಗೆ ನಿಮ್ಮ ಪರ್ಸನ್ ಇಬ್ರು ಕೂಡ. ಸೊ ಆ ಎರಡು ಆಪ್ಷನ್ ಅಲ್ಲಿ ಯಾವ ದಾರಿಯಲ್ಲಿ ನಾನು ಹೋಗ್ಬೇಕು ಅನ್ನೋದು ಗೊಂದಲ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ. ಓಕೆ, ಅಂಡ್ ಇಲ್ಲಿ ಓಕೆ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿರುವಂಥದ್ದು ನಿಮ್ಮ ಭಾವನೆಗಳಿಗೆ ಹಾಗೆ ನಿಮ್ಮ ತಾಳ್ಮೆಗೆ ಒಂದು ಪರೀಕ್ಷೆ ಕಾಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದ್ರೆ ಇಲ್ಲಿ ನೀವಿಬ್ರ ಮಧ್ಯೆ ಮಾತುಕತೆ ಕೂಡ ಕಡಿಮೆ ಆಗಿರ್ಬೋದು ಇತ್ತೀಚಿನ ದಿನದಲ್ಲಿ. ಎಮೋಷನಲಿ ಬ್ಲಾಕೇಜಸ್ ಕೂಡ ಕೆಲವೊಬ್ಬರಲ್ಲಿ ಕಾಣಿಸ್ತಾ ಇದೆ ಇಲ್ಲಿ. ಎಮೋಷನಲಿ ನೀವು ತುಂಬಾ ಬ್ಲಾಕ್ ಆಗಿರುವಂಥದ್ದು, ಅಥವಾ ಓವರ್ ಆಗಿ ಎಮೋಷನಲ್ ಆಗ್ತಿರುವಂಥದ್ದು, ಇತ್ತೀಚಿನ ದಿನದಲ್ಲಿ ಸಿಕ್ಕಾಪಟ್ಟೆ ಅಳ್ತಾ ಇರುವಂಥದ್ದು, ಅವ್ರನ್ನ ನೆನ್ಪು ಮಾಡ್ಕೊಂಡು ಅಳ್ತಾ ಇರುವಂಥದ್ದು, ಅಥವಾ ಅವ್ರ ನೆನಪುಗಳು ನಿಮಗೆ ಜಾಸ್ತಿ ಕಾಡ್ತಾ ಇರಬಹುದು. ಓಕೆನಾ? ಸೊ ಈ ರೀತಿ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ನಿಮ್ಮ ಭಾವನೆಗಳಿಗೆ ಹಾಗೆ ನಿಮ್ಮ ತಾಳ್ಮೆಗೂ ಪರೀಕ್ಷೆ ಇರುವಂತ ಒಂದು ಸಮಯ ಅಂತಿಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಇನ್ನು ಫ್ಯೂಚರ್ ಅಂತ ನೋಡಿದಾಗ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಫ್ಯೂಚರ್ ಅಂತ ನೋಡಿದಾಗ ನೈಟ್ ಆಫ್ ಕಪ್ಸ್ ಬರ್ತಿದೆ, ಹಾಗೇನೆ 10 ಆಫ್ ಪೆಂಟಿಕಲ್ ಬರ್ತಾ ಇದೆ, ದ ಫೂಲ್ ಕಾರ್ಡ್ ಬರ್ತಾ ಇದೆ, ಓಕೆ, ಏಸ್ ಆಫ್ ಪೆಂಟಿಕಲ್ ಬರ್ತಾ ಇದೆ. ಸೊ ಇದೆಲ್ಲ ಓವರ್ ಆಲ್ ನೋಡಿದಾಗ ಮುಂದೆ ಫ್ಯೂಚರ್ ಅಲ್ಲಿ ಈ ಒಂದು ಪ್ರೀತಿಯಲ್ಲಿ ಒಂದು ನ್ಯೂ ಬಿಗಿನಿಂಗ್ ಇರಬಹುದು, ಅಥವಾ ಒಂದು ರೀಸ್ಟಾರ್ಟ್ನ ಮಾಡ್ತೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆದರೆ ಇಲ್ಲಿ ಒಂದು ಇಬ್ಬರಲ್ಲೂ ಬೇಕಾಗಿರುವಂಥ ಒಂದು ಎನರ್ಜಿ ಅಂದರೆ ಇಬ್ಬರಲ್ಲೂ ಬೇಕಾಗಿರುವಂಥ ಒಂದು ವಿಷಯ ಬಂದು ಸ್ಪಷ್ಟವಾಗಿ ಮಾತಾಡಬೇಕಾಗತ್ತೆ. ಇಲ್ಲಿ ಇಬ್ರು ಕೂಡ ಕಮ್ಯುನಿಕೇಶನ್ ಮಾಡದಿರೋ ಕಾರಣ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವ್ರಿಗೆ ಅರ್ಥ ಆಗ್ತಿಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಕನ್ಫ್ಯೂಷನ್ ಇದೆ ಇಬ್ರಿಗೂ ಕೂಡ. ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿರ್ಬೋದು, ಅಥವಾ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದ್ರೆ, ಅವರಿಗೂ ಕೂಡ ಅದೇ ಸೇಮ್ ಅನ್ನಿಸ್ತಾ ಇದೆ, ನನ್ನ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಿರ್ಬೋದು ಅನ್ನೋದ್ರ ಬಗ್ಗೆ. ಓಕೆ, ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇಬ್ರು ಒಂದ್ ಕಡೆ ಕುತ್ಕೊಂಡು ಮಾತಾಡಿ ಕ್ಲಿಯರ್ ಮಾಡಿ ಏನಾಗಿದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಏನಾಗಬೇಕಿತ್ತು, ಏನಾಯ್ತು, ಯಾಕೆ ಈ ತರ ಆಯ್ತು, ಪ್ರತಿಯೊಂದನ್ನು ಕೂಡ ಸಮಾಧಾನವಾಗಿ ಕುತ್ಕೊಂಡು ಮಾತಾಡೋದ್ರಿಂದ ಎಲ್ಲ ಒಂದ್ ಕಡೆ ನೆಕ್ಸ್ಟ್ ನಿಮ್ಮ ಸ್ಟೆಪ್ ಅಂತ ತಗೊಳ್ಬೇಕಂತ ಇದ್ರೆ ನ್ಯೂ ಬಿಗಿನಿಂಗ್ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ನೆಕ್ಸ್ಟ್ ಫ್ಯೂಚರಲ್ಲೂ ಕೂಡ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಇಲ್ಲಿ ನೋಡ್ತಿರೋ ಕಾರಣ ನೆಕ್ಸ್ಟ್ ಫ್ಯೂಚರಲ್ಲಿ ಈ ಒಂದು ಬಾಂಧವ್ಯ ಸಂಬಂಧ ಅಥವಾ ಈ ಒಂದು ಪ್ರೀತಿ ಏನಿದೆ ಮತ್ತೆ ಇದು ಸರಿಯಾಗುವಂಥದ್ದು ತುಂಬಾ ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ? ಅಂಡ್ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ನೋಡಿದಾಗ ಇಬ್ಬರಲ್ಲೂ ಒಂದು ಪ್ರೀತಿ ಇದೆ. ಆ ಪ್ರೇಮ ಆಗಿರ್ಬಹುದು, ಅಥವಾ ಫೀಲಿಂಗ್ ಆಗಿರ್ಬಹುದು, ಎಮೋಷನಲ್ ಆಗಿರ್ಬಹುದು, ಅಂಡ್ ಪ್ರೀತಿನೂ ಇದೆ, ಎಲ್ಲದೂ ಇದೆ. ಬಟ್ ಇಲ್ಲಿ ಎಲ್ಲೊಂದ್ ಕಡೆ ಗೊಂದಲ ಇದೆ. ಓಕೆನಾ? ಪ್ರೀತಿ ಜೊತೆಗೆ ಗೊಂದಲನೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇನ್ನು ಫ್ಯೂಚರ್ ಅಲ್ಲಿ ಸ್ಪಷ್ಟವಾಗಿ ನೀವಿಬ್ರು ಮಾತಾಡ್ಲೇಬೇಕು ಒಂದು ವಿಷಯದ ಬಗ್ಗೆ. ನಿಮ್ ರಿಲೇಶನ್ಶಿಪ್ ಅಲ್ಲಿ ಏನಾಗ್ತಿದೆ ಆ ವಿಷಯವಾಗಿನೇ ನೀವಿಬ್ರು ಕ್ಲೀನ್ ಆಗಿ ಕುತ್ಕೊಂಡು ಮಾತಾಡ್ಬೇಕು. ಕರೆಕ್ಟ್ ಆಗಿ ಕುತ್ಕೊಂಡು ಮಾತಾಡಿದ್ರೆ ಮಾತ್ರ ಇಬ್ರಲ್ಲೂ ಎಲ್ಲೋ ಒಂದ್ ಕಡೆ ಒಂದು ಹೋಪ್ ಬರುತ್ತೆ, ಅಂಡ್ ನಂಬಿಕೆ ಇರ್ಬೋದು, ಭರವಸೆ ಇರ್ಬೋದು, ಆ ಪ್ರೀತಿ ಇರ್ಬೋದು, ಇನ್ನೂ ಸ್ಟ್ರಾಂಗ್ ಆಗತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ಈ ಒಂದು ರಿಲೇಶನ್ಶಿಪ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು, ಬೆಳೆಸ್ಬೇಕು, ಅಥವಾ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇಬ್ರು ಕಮಿಟ್ ಆಗ್ಬೇಕು, ಮುಂದೆ ಚೆನ್ನಾಗಿ ತಗೊಂಡು ಹೋಗ್ಬೇಕು ಅಂತ ಇದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿರೋದೇ ನಿಮ್ಮಿಬ್ರ ಮಧ್ಯ ಒಂದು
ಕಾಂಪ್ರಮೈಸ್ ಇರಬಹುದು ಅಥವಾ ಕಮ್ಯುನಿಕೇಶನ್ ಅದೇ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈ ಒಂದೆಲ್ಲ ವಿಷಯಗಳು ಅಂದ್ರೆ ನೀವಿಬ್ರು ಕೂತ್ಕೊಂಡು ಮಾತಾಡುವಂಥದ್ದಾಗಿರ್ಲಿ ಅಥವಾ ಒಂದು ಕ್ಲಾರಿಫಿಕೇಶನ್ ತಗೊಳ್ಳುವಂಥ ವಿಷಯದಲ್ಲಿ ಅದೆಲ್ಲದೂ ಕೂಡ ಆ ನಿರ್ಧಾರಗಳೆಲ್ಲದೂ ಕೂಡ ನಿಮ್ಮ ಕೈಯಲ್ಲೇ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಅಂದ್ರೆ ಈ ವ್ಯಕ್ತಿ ನಿಮಗೆ ಬೇಕಾ ಅಥವಾ ಈ ವ್ಯಕ್ತಿ ನಿಮಗೆ ಬೇಡವಾ, ಅಥವಾ ಈ ಪ್ರೀತಿನ ಯಾವ ರೀತಿ ಮುಂದೆ ತಗೊಂಡು ಹೋಗ್ಬೇಕು, ಈ ವ್ಯಕ್ತಿ ನಿಮಗೆ ಬೇಕೇ ಬೇಕು, ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಕೂತ್ಕೊಂಡು ಕಮ್ಯುನಿಕೇಶನ್ ಮಾಡ್ಬೇಕಾಗತ್ತೆ, ಮಾತಾಡ್ಬೇಕಾಗತ್ತೆ. ನಿಮ್ಮ ಮಾತುಗಳನ್ನ ಅವರಿಗೆ ಸ್ಪಷ್ಟವಾಗೋ ಅರ್ಥ ಆಗುವ ಹಾಗೆ ನೀವು ಹೇಳ್ಬೇಕಾಗತ್ತೆ. ಅವ್ರು ಹೇಳಿದನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಒಂದು ನಿರ್ಧಾರ, ಈ ಒಂದು ಪ್ರೀತಿನ ಮುಂದುವರಿಸ್ಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾ ಅನ್ನೋ ನಿರ್ಧಾರನ ನೀವಿಲ್ಲಿ ತಗೊಳ್ಬೇಕಾಗತ್ತೆ. ಬಟ್ ಫ್ಯೂಚರ್ ಅಂತ ನೋಡಿದಾಗ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನ್ಯೂ ಬಿಗಿನಿಂಗ್ ಅಂತೂ ಡೆಫಿನೆಟ್ಲಿ ಇದೆ. ಬಟ್ ಅದಕ್ಕೆ ಬೇಕಾಗಿರುವಂಥದ್ದು ಫಸ್ಟ್ ಇಂಪಾರ್ಟೆಂಟ್ ಇರೋದು ನೀವಿಬ್ರು ಕುತ್ಕೊಂಡು ಮಾತಾಡುವಂಥದ್ದು, ಸ್ಪಷ್ಟವಾಗಿ ಮಾತಾಡುವಂಥದ್ದು ತುಂಬಾನೇ ಇಲ್ಲಿ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಇದಕ್ಕೆ ಏಂಜಲ್ ಇಂದ ಏನ್ ಕಾರ್ಡ್ಸ್ ಬರುತ್ತೆ ಚೆಕ್ ಮಾಡೋಣ. Compromise, there is something better, again opportunity. ಓಕೆ, ರೊಮ್ಯಾನ್ಸ್, ಇಟ್ಸ್ ಅಪ್ ಟು ಯು. ಸಿ, ಇದಿಷ್ಟು ಕೂಡ ನಿಮ್ಮ ಮೇಲೆ ನಿಂತಿರುವಂಥ ವಿಷಯಗಳು. ಸಿ, ಏಂಜಲಿಂದನೂ ಕೂಡ ನಿಮಗೆ ಗೈಡೆನ್ಸ್ ಆಗಿ ಬರ್ತಿರುವಂಥದ್ದು ಹ್ಯಾಪಿ ಬಿಗ್ ಚೇಂಜಸ್ ಬರ್ತಾ ಇದೆ. ಬಟ್ ಇಲ್ಲಿ ನೀವು ಈ ಪ್ರೀತಿನ ಉಳಿಸ್ಕೊಳ್ಬೇಕು ಅಥವಾ ಕಳ್ಕೊಳ್ಬೇಕು, ಯಾವುದೇ ಇದ್ರೂ ಕೂಡ ಇದು ನಿಮ್ಮ ನಿರ್ಧಾರಗಳಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಕಾಂಪ್ರಮೈಸ್ ಬರ್ತಿದೆ, ರೊಮ್ಯಾನ್ಸ್ ಇದೆ, ಇಬ್ರು ಪ್ರೀತಿನೂ ಕೂಡ ಇದೆ, ಇಬ್ರು ಮನಸ್ಸಲ್ಲೂ ಪ್ರೀತಿನೂ ಇದೆ, ಹಾಗೆ ಕನ್ಫ್ಯೂಷನ್ನೂ ಇದೆ. ಸೊ ಅದನ್ನ ಫಸ್ಟ್ ಕ್ಲಾರಿಫಿಕೇಶನ್ ಮಾಡ್ಕೊಬೇಕಾಗಿದೆ. ಓಕೆ, ಕಾಂಪ್ರಮೈಸ್ ಬರ್ತಾ ಇರೋದ್ರಿಂದ ನೀವು ಸರಿಯಾಗಿ ಕೂತ್ಕೊಂಡು ಮಾತಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ತೀರಾ, ಆ ಒಂದು ಕೆಪಾಸಿಟಿ ಇಬ್ರಿಗೂ ಇದೆ. ಬಟ್ ಇಲ್ಲಿ ಮಾತಾಡ್ಲಿಕ್ಕೆ ಎಲ್ಲೊಂದ್ ಕಡೆ ಇಬ್ರು ಮುಜುಗರ ಮಾಡ್ತಿದ್ದೀರಾ ಅಥವಾ ಮಾತಾಡ್ಲಿಕ್ಕೆ ಇಬ್ರು ರೆಡಿ ಇಲ್ಲ. ಇಲ್ಲಿ ಈ ಕ್ಷಣದಲ್ಲಿ ಸ್ವಲ್ಪ ಈಗೋನು ಬರ್ತಾ ಇರ್ಬೋದು ಅಡ್ಡ. ಓಕೆನಾ, ಸೊ ನಾನು ಯಾಕೆ ಮಾತಾಡಬೇಕು, ಅವರೇ ಮಾತಾಡಲಿ ಅಂತ, ಅಥವಾ ಅವ್ರು ಯಾಕೆ ಮಾತಾಡಬೇಕು, ನಾನು ಯಾಕೆ ಮಾತಾಡಬೇಕು, ಸಮಥಿಂಗ್ ಈ ಥರನೇ ಈಗೋಯಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಇಬ್ರು ಮಾತಾಡಬೇಕು ಅಂತ ಇದ್ರೂ ಕೂಡ ಮಾತಾಡಕ್ ಆಗ್ತಾ ಇಲ್ಲ. ಸೊ ಆ ಈಗೋ ಸ್ವಲ್ಪ ಬಿಟ್ಟು ನಿಮಗೆ ಸಂಬಂಧ ಪ್ರೀತಿ ಮುಖ್ಯ ಅಂತಿದ್ರೆ ಆ ಈಗೋನ ಬಿಡಲೇಬೇಕಾಗತ್ತೆ. ಬಿಟ್ಟು ನೀವು ಅವ್ರ ಜೊತೆ ಮಾತಾಡ್ಬೋದು, ಅವರು ಕೂಡ ನಿಮ್ಮ ಜೊತೆ ಮಾತಾಡ್ಬೋದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಓವರ್ ಆಲ್ ನೋಡಿದಾಗ ಈ ಒಂದು ಓಕೆ ಯೂನಿವರ್ಸಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ವಾವ್, 6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, ನೈಸ್. ಇಲ್ಲಿ ನಿಮ್ಮಿಬ್ಬರಲ್ಲೂ ಮನಸ್ಸಲ್ಲಿ ತುಂಬಾನೇ ಪ್ರೀತಿ ಇದೆ, ಈ ಸಂಬಂಧದಲ್ಲಾಗಿರ್ಬೋದು ನಿಮ್ಮಿಬ್ರು ಮಧ್ಯ ತುಂಬಾನೇ ಪ್ರೀತಿ ಇದೆ. ಬಟ್ ಇಲ್ಲಿ ಆ ಗೊಂದಲ, ಮೌನ, ಇತ್ತೀಚಿನ ದಿನದಲ್ಲಿ ಮಾತಾಡದೇ ಇರುವಂಥದ್ದು, ಇಬ್ರು ಸೈಲೆಂಟ್ ಆಗಿದ್ದೀರಾ, ಏನು ಮಾತಾಡ್ತಾ ಇಲ್ಲ. ಓಕೆನಾ, ಆ್ಯಂಡ್ ಆ ಒಂದು ಸೈಲೆನ್ಸ್ ಇರ್ಬೋದು, ಆ ಒಂದು ಕನ್ಫ್ಯೂಷನ್ ಇಂದಲೇ ನಿಮ್ಮಿಬ್ರು ಮಧ್ಯ ತುಂಬಾನೇ ಗ್ಯಾಪ್ ಬರ್ತಾ ಇದೆ. ನಿಮ್ಮಿಬ್ರು ಮಧ್ಯೆ ತುಂಬಾನೇ ಏನು ಡಿಸ್ಟೆನ್ಸ್ ಜಾಸ್ತಿನೇ ಆಗ್ತಾ ಇದೆ ಅಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಎಸ್, ಇಲ್ಲಿ ಈ ಪ್ರೀತಿ ಪುನರಾರಂಭ ಆಗಬೇಕು, ಮತ್ತೆ ರಿಯೂನಿಯನ್ ಆಗಬೇಕು, ಮತ್ತೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಬೇಕಂದ್ರೆ ಓವರ್ ಆಲ್ ಆಗಿ ನೋಡ್ತಾ ಇರುವಾಗ ಈ ಒಂದು ಪ್ರೀತಿಯಲ್ಲಿ ಸ್ಪಷ್ಟವಾಗಿ ನಿಮ್ಮ ಮನಸ್ಸಲ್ಲಿರುವಂಥ ಭಾವನೆಗಳನ್ನು ಇಬ್ರು ಒಬ್ರನ್ನೊಬ್ರು ಹಂಚ್ಕೊಳ್ಬೇಕು. ನೆಕ್ಸ್ಟ್ ಆ ಒಂದು ನ್ಯೂ ಬಿಗಿನಿಂಗ್ ಆಗುವಂಥ ಒಂದು ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಫಸ್ಟ್ ಆಫ್ ಆಲ್ ನಿಮ್ಮ ಮನಸ್ಸಲ್ಲಿ ಏನಿದೆ ಹಾಗೆ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಓಪನ್ ಆಗಿ ಇಬ್ರು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ. ನೆಕ್ಸ್ಟು ಇದರಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗುವಂಥ ಚಾನ್ಸಸ್ ಇದೆ. ಯಾರಾದರೂ ಇಲ್ಲಿ ಸಪ್ರೇಷನ್ ಅಲ್ಲಿ ಇದ್ದೀರಾ, ದೂರ ಇದ್ದೀರಾ ಅಂತ ಹೇಳಿದ್ರೆ ಅವರಿಗೆ ಬರ್ತಿರೋಂಥ ಚಾನಲೈಸ್ ಮೆಸೇಜ್ ಆಗಿದೆ. ಓಕೆನಾ, ಸೊ ನೀವಿಬ್ರು ಮಾತಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮತ್ತೆ ನ್ಯೂ ಬಿಗಿನಿಂಗ್ ನೋಡಬಹುದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ
ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ಯಾರೆಲ್ಲ ಯಂತ್ರಗಳನ್ನು ಬಳಸಬೇಕಂತ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಯಂತ್ರಗಳನ್ನು ಪಡ್ಕೊಳ್ಬೋದು. ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ನನಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟಲ್ಲಿ ಕಳಿಸಿ, ಇಲ್ಲ ಅಂತೇಳಿದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿ ಮಾತಾಡ್ಬೋದು. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.